ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಹೇಗಾಯಿತು? ಆಷಾಢ ಮಾಸದ ಮೊದಲನೇ ವಾರ ಹೇಗೆಲ್ಲ ನಮ್ಮನೇಲಿ ಪೂಜೆ ಮಾಡಿ ದಿನಪೂರ್ತಿ ಕಳೆದಿದ್ದೀವಿ, ಅದರಿಂದ ಏನೇನೆಲ್ಲ ಆಯಿತು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್, ಹೆಲೋ, ನಮಸ್ಕಾರ. ಇದು ಆಷಾಢ ಮಾಸದ ಗುರುವಾರ ನೈಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ. ಯಾಕೆ ಅಂದರೆ ರಾತ್ರಿ ಒಂದು 10:30ಗೆ ನಾವಿಲ್ಲಿ ಬಸ್ಸನ್ನು ಪಿಕ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಆಷಾಢ ಮಾಸದ ಶುಕ್ರವಾರ ನಾವು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು, ಪಾಪು ಮತ್ತು ಸಪೋರ್ಟಿಗೆ ಇನ್ನೊಬ್ಬರಿದ್ದಾರೆ. ಹಾಗಾಗಿ ಬೇಗ ಬೇಗ ಹೊರಟ್ವಿ. ನಮ್ಮೂರಿಂದ ಹೋಗಬೇಕು ಅಂತ ಅಂದರೆ ನೈಟೇ ಹೋಗಬೇಕು. ಯಾಕೆ ಅಂತಂದರೆ ಅಲ್ಲಿಗೆ ಹೋದ್ಮೇಲೆ ಪಾದದಲ್ಲಿ ಮೆಟ್ಲತ್ತಿ ನಾವು ಹೋಗಿ ದರ್ಶನ ಮಾಡಬೇಕು. ಹಾಗಾಗಿ ಬೇಗ ಹೊರಟ್ವಿ. ಮೈಸೂರಿಗೆ ತಲುಪಿದ್ವಿ. 12:30 ರಾತ್ರಿ ಮೈಸೂರಿಗೆ ಬಂದು ತಲುಪಿದ್ದೀವಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಪಾದ ಹತ್ತಬೇಕು. ನಮ್ಮ ಸೂರಜ್ನ ಬ್ಯಾಗಲ್ಲಿ ಫಿಟ್ ಮಾಡಿದ್ದಾಯಿತು. ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಆಷಾಢದ ಮೊದಲನೇ ವಾರದಲ್ಲಿ ಬೆಟ್ಟ ಹೇಗಿರುತ್ತೆ, ನಾವೆಲ್ಲ ಹೇಗೆ ಹತ್ತುತ್ತೀವಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಪಾಪು ಹಾಯ್ ಮಾಡಿ. ಅಯ್ಯೋ, ಫುಲ್ ನಿದ್ದೆಲಿದ್ದಾರೆ ಅವರು. ನಮ್ಮೂರಿಂದ 10:30 ಬಸ್ಸಿಗೆ ಹತ್ತಿ ನಾವು 12 ಗಂಟೆಗೆಲ್ಲ ನಾವು ಮೈಸೂರು ತಲುಪಿದ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಿಟ್ಟು ಪಾದದ ಹತ್ರ ಬಂದ್ವಿ. ಅಲ್ಲಿಂದ ಹತ್ತೋದಕ್ಕೆ ಶುರು ಮಾಡಿದ್ವಿ. ಪಾಪು ಬೇರೆ ಬ್ಯಾಗ್ ಹಾಕ್ಕೊಂಡಿದ್ರಿಂದ ಅವರು ಕಂಫರ್ಟಬಲ್ ಆದರು. ಅದಾದಮೇಲೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. 1 ಅವರ್ ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಇದು ಟ್ರೆಕ್ಕಿಂಗ್ ಥರ ತುಂಬ ಖುಷಿ ಕೊಡುತ್ತೆ. ಬೆಟ್ಟ ಹತ್ತುತ್ತಾ ಇದ್ದೀವಿ. 600 ಮೆಟ್ಲು ಹತ್ತಿದ್ದೀವಿ. ಇನ್ನು ಮೆಟ್ಲುಗಳಿದ್ದಾವೆ. ಇನ್ನು 150 ಮೆಟ್ಲು ಹತ್ತಿದ್ರೆ ನಂದಿ ಸಿಗುತ್ತೆ. ಅಲ್ಲಿ ಹೋಗಿ 5 ಮಿನಿಟ್ಸ್ ರೆಸ್ಟ್ ಮಾಡಬೇಕು. 12:47 ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 1 ಗಂಟೆ 9 ನಿಮಿಷ ಈಗ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗ 12:47-46 ಆಗಿತ್ತು. ಅದಾದಮೇಲೆ ನಾವು ನಂದಿ ತಲುಪಿ ಬೆಟ್ಟ ಕೂಡ ಹತ್ತಿದ್ವಿ. ಹತ್ತೋ ಟೈಮ್ ಹೊತ್ತಿಗೆ 1:30 ಟೈಮ್ ನಿಯರ್ ಆಯಿತು. ಬೇಗ ಹತ್ತಿದ್ದೀವಿ. 3/4 ಗಂಟೆಲಿ ನಾವು 1000 ಮೆಟ್ಲು ಮುಗಿಸಿದ್ದೀವಿ. ಇನ್ನು ದೇವಸ್ಥಾನದೊಳಗಡೆ ಹೋಗಿ ಕ್ಯೂವಲ್ಲಿ ಕೂತ್ಕೋಬೇಕು. ಬೇಗ ಹೋಗಿ ಕೂತ್ಕೊಂಡ್ರೆ ಬೆಳಗ್ಗೆ 5 ಗಂಟೆಗೆ ದರ್ಶನ ಆಗುತ್ತೆ. ಲೇಟಾಗಿ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಬನ್ನಿ ಹೋಗ್ಬಿಡೋಣ. ಹಿಮ ಹೆಂಗೆ ಬರ್ತಾಯಿದೆ ನೋಡಿ. ಆ ಸುಸ್ತು ಜೊತೆಗೆ ಆ ಹಿಮ ಸೇರಿದ್ರೆ ಸ್ವಲ್ಪ ತಣ್ಣಗೆ ಆಗ್ತಾಯಿದೆ. ಬಂದ್ವಿ, ಬೆಟ್ಟಕ್ಕೆ ಬಂದ್ವಿ. ಈಗ ಟೈಮು 1:26. ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಕ್ಯೂ ಹೇಗಿದೆ ಅಂತ. ಕ್ಯೂ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅಷ್ಟು ಮಿಡ್ನೈಟಲ್ಲಿ ಹತ್ತಿರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಜನಗಳು ಕ್ಯೂ ಅಲ್ಲಿ ಕೂತ್ಕೊಂಡ್ರು. ನಾವು ಈ ಗೋಡೆ ಒಳಗಡೆ ಹೋದರೆ ನಾವು ಸೇಫ್ ಅಂತ ಪಾಪು ಜೊತೆ. ಆ ಹುಡುಗರು ಅಂತೂ ಸುಮ್ಮನೆ ಕೂತ್ಕೋತಾ ಇಲ್ಲ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು. ಆ ಹುಡುಗರು ಎಂಟರ್ಟೈನ್ಮೆಂಟ್ ಮಾಡೋದನ್ನೆಲ್ಲ ಸಹಿಸ್ಕೊಂಡು ಕೊನೆಗೂ ಬೆಳಗಿನ ಜಾವ 1:15 6:30 ತನಕ ಕಾಯ್ದಿದ್ದೀವಿ ದೇವಿ ದರ್ಶನ ಪಡ್ಕೊಳ್ಳೋದಕ್ಕೆ. ನಮಗೆ 6 ಗಂಟೆಗೆ ಕ್ಯೂ ಓಪನ್ ಮಾಡಿದ್ರು. ಕ್ಯೂ ಓಪನ್ ಮಾಡಿದ್ಮೇಲೆ ತಾಯಿ ದರ್ಶನ ಮಾಡೋದಕ್ಕೆ ನಮಗೆ ಟೈಮ್ ಬಂದೇ ಬಿಡ್ತು. ನೀವು ಕೇಳ್ಬೋದು, ಇಷ್ಟು ಬೆಳಗ್ಗೆನೇ ಯಾಕೆ ಹೋಗ್ತೀರಾ ಮಿಡ್ನೈಟಲ್ಲಿ ಪಾಪು ಕರ್ಕೊಂಡು ಅಂತ. ನಾವು ಎಷ್ಟು ಮಿಡ್ನೈಟಲ್ಲಿ ಹತ್ತಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಇಷ್ಟು ಮಿಡ್ನೈಟಲ್ಲಿ ಹತ್ತು ನಾವು ಕ್ಯೂ ಅಲ್ಲಿ ಕೂತ್ಕೊಂಡ್ರೂ ಕೂಡ ನಮಗೆ ಎಷ್ಟು ಅವರ್ ಆಯಿತು ನಮಗೆ ದರ್ಶನ ತೊಗೊಳೋದಕ್ಕೆ. ಜೊತೆಗೆ ಕ್ಯೂ ತುಂಬಾ ಇರುತ್ತೆ. ಆ ತಾಯಿ ದರ್ಶನ ಮಾಡಬೇಕಂದ್ರೆ ಇಷ್ಟಾದ್ರೂ ಇಷ್ಟಪಟ್ಟು ಜೊತೇಲಿರ್ಬೇಕಲ್ವ. ಆ ಥರ ಮಾಡಿಕೊಂಡು ನಾವು ಕೊನೆಗೂ ದರ್ಶನ ಟೈಮ್ ಹೊತ್ತಿಗೆ ಒಳಗಡೆ ಹೋದ್ವಿ. ಅಲಂಕಾರ ನೋಡೋದಕ್ಕಂತೂ 2 ಕಣ್ಣು ಸಾಲ್ತಿರ್ಲಿಲ್ಲ.
ನಮಗೆ ಅಲಂಕಾರ ನೋಡ್ತಿದ್ರೇನೆ ದೈವಿಕ ಭಾವನೆ ಮನಸ್ಸೊಳಗಡೆ ಹುಟ್ಟಿ ಬರಬೇಕು, ಆ ಥರ ಅಲಂಕಾರ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದ್ರ ಜೊತೆ ಮಧ್ಯ ಕೋತಿಗಳು ಕೂಡ ಹೂನೆಲ್ಲ ಕಿತ್ತು ಹಾಕ್ತಾ ಇರೋದು ಅದನ್ನೆಲ್ಲ ನೋಡಿ ಪಾಪು ಕೂಡ ಖುಷಿ ಪಡ್ತಾ ಇದ್ದ. ಕೊನೆಗೂ ನಮಗೆ ಚಾಮುಂಡೇಶ್ವರಿ ತಾಯಿಯ ದರ್ಶನ ಆಯಿತು. ಒಳಗಡೆ ಫೋಟೋ ತೆಗಿಯೋ ಆಗಿಲ್ಲ, ಹಾಗಾಗಿ ತಾಯಿಗೆ ದರ್ಶನ ನಿಮಗೂ ಮಾಡ್ಸೋಕ್ಕಾಗಲಿಲ್ಲ. ಹೊರಗಡೆ ಉತ್ಸವ ಮೂರ್ತಿ ದರ್ಶನ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ದರ್ಶನ ಮುಗಿಸಿ ಮತ್ತೆ ನಾವು ಹೊರಟ್ವಿ. ಯಾಕಂದ್ರೆ ಮತ್ತೆ ಮನೆಗೆ ಹೋಗಿ ಪೂಜೆ ಇದೆ ಮನೆಯಲ್ಲಿ, ಅಲ್ಲಿ ಲಕ್ಷ್ಮೀ ಕೂರಿಸಿ ನಾವು ಅರ್ಶನ ಕೊಡೋದಿದೆ. ಎಲ್ಲಿ ಎಲ್ಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದ್ಮೇಲೆ ಪಾಪು ಕೈಲಿ ಧೂಪ ಹಾಕಿಸ್ಬಿಟ್ಟು ಫೋಟೋ ಒಂದೆರಡು ವಿಡಿಯೋ ಮಾಡ್ಕೋಬೇಕಾಗಿತ್ತು. ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಹೊರಡೋಣ ಅಂತ ಹೇಳಿ ಮತ್ತೆ ಮೆಟ್ಟು ಇಳಿಬೇಕು ಕೆಳಗಡೆಗೆ, 1000 ಮೆಟ್ಲು. ಯಾಕೆಂದರೆ ಇವಾಗ ಬಸ್ ಫೆಸಿಲಿಟಿ ಇರಲ್ಲ ಮಾರ್ನಿಂಗೇ, ಹಾಗಾಗಿ ನಮಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಹೊರಡೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ. ಮೆಟ್ಲು ಒಂದು 4 ಇಳಿದಾದ್ಮೇಲೆ ಕೆಳಗಡೆ ಸ್ವಲ್ಪ ಅಂಗಡಿಗಳು ಕಾಣಿಸುತ್ತೆ. ಆ ಅಂಗಡಿಗಳ ಹತ್ರ ಕೂತ್ಕೊಂಡು ಒಂದು ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಡೋಣ, ಇಲ್ಲ ಮತ್ತೆ ಸುಸ್ತಾಗುತ್ತೆ ಅಂತ ಹೇಳಿ ಕಾಫಿ ಕುಡಿದ್ವಿ. ಅಲ್ಲಿಂದ ಹೊರಟ್ವಿ. ಟೈಮ್ ಈಗ 6:46. ದರ್ಶನ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಕೆಳಗಿಳಿದು ಹೋಗೋಣ. ಮೆಟ್ಲಿಳಿವಾಗ ಈಗ ಬೆಳಕಾಗಿರೋದ್ರಿಂದ ಮಂಗಣ್ಣಗಳೆಲ್ಲ ಬಂದಿದ್ರು. ಅವ್ರದ್ದೆಲ್ಲ ನೋಡಿ ಜೊತೆಗೆ ನಮ್ಮನೆಯಲ್ಲಿ ರೇಗಿಸ್ತಾ ಇದ್ರು, ನೀನು ಹೇಗೆ ನಿನ್ನ ಪಾಪುನ ಎತ್ಕೊಂಡು ಓಡಾಡ್ತಿದ್ದೀರಾ ಅದೇ ಥರ ನೋಡಿ ಇಲ್ಲಿ ಒಂದು ಮಂಗಣ್ಣ ಎಷ್ಟು ಚೆನ್ನಾಗಿ ಎತ್ಕೊಂಡು ಓಡಾಡ್ತಾ ಇದೆ ಅಂತ ಹೇಳಿ, ಬಿಟ್ಟಿರ್ತಾನೆ ಇಲ್ಲ ಅಂತ ಹೇಳಿ. ಅದನ್ನೆಲ್ಲ ನೋಡಿಕೊಂಡು ಊರಿಗೆ ಬಸ್ ಹತ್ತದ್ವಿ. ಸಬರಿಗೆ ಬಂದು 8:45ಗೆ ಬಸ್ ಹತ್ತಿದ್ದು, 10:45ಗೆಲ್ಲ ನಮ್ಮೂರಿಗೆ ಬಸ್ ಬಂತು. ಬೆಳಿಗ್ಗೆ ಬೇಗ ನಮ್ಮನ್ನ ಕರ್ಕೊಂಡು ಬಂದರು. ಮೈಸೂರು ಚಾಮುಂಡಿ ಬೆಟ್ಟದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬೆಟ್ಟ ಹತ್ತಿ ಇವತ್ತಂತೂ ತುಂಬ ಬೇಗ ದರ್ಶನ ಆಗೋಯಿತು. ಜೊತೆಗೆ ಬಸ್ ಕೂಡ ನಮಗೆ ಬೇಗ ಸಿಕ್ತು. ನಮ್ಮೂರಿಂದ ಬಸ್ಸಲ್ಲಿ ಜರ್ನಿ ಮಾಡಿ ಎಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಒಂದೊಂದು ಟೈಮಲ್ಲಿ. ಬಟ್ ಇವತ್ತು 11 ಗಂಟೆಗೆಲ್ಲ ನಾವು ನಮ್ಮೂರಿಗೆ ರೀಚ್ ಆಗಿಬಿಟ್ವಿ. ಹಾಗಾಗಿ ಬೇಗ ಲಕ್ಷ್ಮಿನ ಕೂರ್ಸೋಕ್ಕಾಗಲ್ಲ. ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ ಗೋವುಗಳು ಮನೆಗೆ ಬರೋ ಹೊತ್ತಲ್ಲಿ ಲಕ್ಷ್ಮಿ ಕೂರಿಸಿ ಅರ್ಶನ ಕುಂಕುಮ ಕೊಡೋಣ ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಹೇಗಿದ್ರು ಟಯರ್ಡ್ ಆಗಿದೆ. ಸೊ ನಿಧಾನಕ್ಕೆ ಎಲ್ಲದನ್ನು ಅರೇಂಜ್ ಮಾಡಿಕೊಂಡು ಆ ಥರ ಮಾಡೋದು ಬೇಡ ಅಂತ ಹೇಳಿ 1 hour ರೆಸ್ಟ್ ಮಾಡಿದ್ದೀನಿ. ಇವಾಗ 2 ಗಂಟೆ ಆಗಿದೆ. ಮನೇಲಿ ಆಲ್ರೆಡಿ ಪೂಜೆ ಆಗಿದೆ. ನಾನು ನೈಟೇ ಪೂಜೆ ಮಾಡಿ 10 ಗಂಟೆ ಬಸ್ಸಿಗೆ ಹೋಗಿ 12:15ಗೆ ನಾನು ರೀಚ್ ಆಗಿದ್ದು. ಬೆಟ್ಟ ಹತ್ತಿ 11 ಗಂಟೆ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ನಾನು ವಾಪಸ್ ಬಂದಿದ್ದೀನಿ. ರೆಸ್ಟ್ ಕೂಡ ಮುಗಿದಿದೆ, ಸ್ವಲ್ಪ ರಿಲೀಫ್ ಕೂಡ ಆಗಿದೆ. ಇವಾಗ ಲಕ್ಷ್ಮೀ ಕೂರಿಸೋದಕ್ಕೆ ರೆಡಿ ಮಾಡಬೇಕು. ಅದಕ್ಕೆ ಫಸ್ಟು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ತಲೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಓಕೆ, ನಾರ್ಮಲಾಗಿ ಸ್ವಲ್ಪ ಕೈಕಾಲೆಲ್ಲ ವಾಶ್ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಬರ್ತೀನಿ. ಅದಾದಮೇಲೆ ಲಕ್ಷ್ಮಿ, ನಾನು ನಮ್ಮ ಮನೆಯಲ್ಲಿ ಆಷಾಢ ಲಕ್ಷ್ಮಿ ಹೇಗೆ ಕೂರಿಸ್ತೀನಿ ಅಂತ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಅದೇ ಥರ ಏನಾದ್ರು ಲಕ್ಷ್ಮಿ ಕೂರಿಸ್ತಾ ಇದ್ದರೆ ಯಾವ ಥರ ಕೂರಿಸ್ತೀರಾ, ಯಾವ ಥರ ಪೂಜೆ ಮಾಡ್ತೀರಾ, ಯಾವ ದೇವ್ರನ್ನ ನೀವು ಪೂಜೆ ಮಾಡ್ತೀರಾ ಆಷಾಢದ ಮೊದಲನೇ ವಾರದಲ್ಲಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಫ್ರೆಶ್ ಆಗಿ ಲಕ್ಷ್ಮಿ ಕೂರಿಸೋಣ. ಈಗ ನಾನು ಫ್ರೆಶ್ ಆಗಿದ್ದಾಯಿತು. ದೇವ್ರ ಪೂಜೆ, ಕಳಸದ ಪೂಜೆನ ಆಮೇಲೆ ಮಾಡಬೇಕು. ಫಸ್ಟ್ ಇವಾಗ ನಾನು ಲಕ್ಷ್ಮಿ ಕೂರಿಸ್ಕೊಳ್ಳೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಬಿಡ್ತೀನಿ. ನಾನು ಆಮೇಲೆ ಸ್ಯಾರಿ ವೇರ್ ಮಾಡ್ತೀನಿ ಕೊನೆಗೆ, ಎಲ್ಲ ಅಲಂಕಾರ ಆದಮೇಲೆ. ಯಾಕೆ ಅಂದರೆ ಸ್ಯಾರಿ ಹಾಕ್ಕೊಂಡಾಗ ಅಷ್ಟು ನೆಮ್ಮದಿಯಾಗಿ ದೇವಿನ ಅಲಂಕಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಸ್ಯಾರಿನೂ ವೇರ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಸಾರಿ ರೆಡಿ ಆಗ್ತೀನಿ ಈವ್ನಿಂಗ್ ಎಲ್ಲ ಪೂಜೆ ಸ್ಟಾರ್ಟ್ ಆಗೋ ಟೈಮ್ಗೆ. ನಾನಿವಾಗ ತಾಯಿನ ಕೂರಿಸಿ ಕಳಸ ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಪಾಪು ಮತ್ತು ಅವರು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಇನ್ನೂ. ನೀವು ನೋಡ್ಬೋದು ಬೇಕಾದರೆ. ನಮ್ಮ ಪಾಪು ಎದ್ದೇಳೋಷ್ಟರೊಳಗಡೆ ನಾನು ಆದಷ್ಟು ಅಲಂಕಾರನ ಮುಗಿಸ್ಕೊಬಿಡ್ತೀನಿ. ಯಾಕೆ ಅಂದರೆ ಅವನು ಎದ್ದ ಮೇಲೆ ನನಗೆ ಯಾವುದು ಕೆಲಸಗಳನ್ನ ಅಷ್ಟು ನೀಟಾಗಿ ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಇನ್ನು 2:15 ಇದೆ ಟೈಮು. ಬೇಗ ಅಲಂಕಾರ ಮುಗಿಸಿ ನಿಧಾನಕ್ಕೆ ಪೂಜೆ ನೆಮ್ಮದಿಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 6 ತನಕ ಪೂಜೆ ಆದರೆ ಆಯಿತು. ಆಮೇಲೆ ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಕರೆದು ಅರ್ಶಿನ ಕುಂಕುಮ ಕೊಟ್ಟರೆ ಇವತ್ತಿನ ಪೂಜೆ ಸಫಲವಾಗಿ ಮುಗಿಯುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ.
ಲಕ್ಷ್ಮಿನ ಕೂರಿಸೋದಿಕ್ಕೆ ಅಂತ ಹೇಳಿ ನಮ್ಮನೆಯಲ್ಲಿ ಒಂದು ಟಿಪಾಯಿ ಇದೆ, ಅದೇ ಸಾಕಾಗುತ್ತೆ, ಚಿಕ್ಕ ಲಕ್ಷ್ಮಿ ಕೂರಿಸೋದಲ್ವಾ, ಹಾಗಾಗಿ ನಾನು ಟಿಪಾಯಿನೇ ತಗೋತಾ ಇದ್ದೀನಿ. ಜೊತೆಗೆ ಇದು ಇವತ್ತೊಂದು ರಾತ್ರಿ ಮಾತ್ರ ಇಡೋವಂಥ ಲಕ್ಷ್ಮಿ ಇದು, ಹಾಗಾಗಿ ನಾನು ಅದನ್ನೇ ಅಲಂಕಾರ ಮಾಡೋಣ ಅಂತ ತಗೋತಾ ಇದ್ದೀನಿ. ಅಲಂಕಾರ ಮಾಡೋ ಟೈಮ್ ಹೊತ್ತಿಗೆ ನನ್ನ ಪಾಪು ಕೂಡ ಎದ್ಬಿಟ್ಟ. ನನಗೆ ಪೂರ್ತಿ ಅಲಂಕಾರದ ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ, ನಾನು ಫುಲ್ ಮಾಡಿಲ್ಲ. ನಾನು ವಾರಾಹಿ ದೇವಿಯವ್ರನ್ನ ಕೂರಿಸ್ತಾ ಇರೋದ್ರಿಂದ ನಾನು ಇಲ್ಲಿ ತಟ್ಟೆ ಮೇಲೆ ಕಳಸ ಕೂರಿಸ್ತಾ ಇದ್ದೀನಿ. ಮಾಮೂಲಿ ವರಮಹಾಲಕ್ಷ್ಮಿನೆಲ್ಲ ಕೂರಿಸೋದ್ರೆ ಬಾಳೆದೆಲೆ ಇಟ್ಟು ಅದ್ರ ಮೇಲೆ ನಾವು ಲಕ್ಷ್ಮಿನ ಕೂರಿಸ್ತೀವಿ. ಇದು ವಾರಾಹಿ ದೇವಿಯವ್ರನ್ನ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ತಟ್ಟೆ ಮೇಲೆ, ಅದು ಕೂಡ ತಾಮ್ರದ ತಟ್ಟೆ ಮೇಲೆ ದೇವಿನ ಪ್ರತಿಷ್ಠಾಪನೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೂಜೆನ ಮಾಡೋದಕ್ಕೆ ನಾನು ರಥದಲ್ಲಿರ್ತೀನಿ. ಹೋದ ವರ್ಷ ಉಪವಾಸ, ಜೊತೆಗೆ ಬೆಟ್ಟ ಹತ್ತಿ ಇಳಿದು ಅಲ್ಲಿ ದರ್ಶನ ಮಾಡಿ ಇಲ್ಲಿ ವಾಪಸ್ ಬಂದು ಈ ಥರ ಲಕ್ಷ್ಮಿ ಕೂರಿಸಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡು ನೈಟ್ ಚಂದ್ರ ಹುಟ್ಟಿದ ಮೇಲೆ ನಾನು ಊಟ ಮಾಡ್ತಾ ಇದ್ದಿದ್ದು. ನಾನು ಗುರುವಾರ ನೈಟೇನೆ ಊಟ ಬಿಟ್ಬಿಡ್ತಿದ್ದೆ. ನಾನು ರೆಡಿಯಾಗಿದ್ದಾಯಿತು, ಪೂಜೆ ಎಲ್ಲ ಮುಗಿಸಿದ್ದೀನಿ. ಲಕ್ಷ್ಮಿ ಹೇಗೆ ಕೂರಿಸ್ತೀನಿ ಅಂತ ನೋಡೋದಾದರೆ, ಈ ಥರ ಚಿಕ್ಕದಾಗಿ ವಾರಾಹಿ ದೇವಿ ಅನ್ನೋ ಹೆಸರಲ್ಲಿ ನಾನು ಲಕ್ಷ್ಮಿನ ಕೂರಿಸ್ತೀನಿ. ಇದು ನವಶಕ್ತಿ, ನವಾನು ದೇವತೆಗಳು, ನವಶಕ್ತಿ ಹೆಣ್ಣು ದೇವರುಗಳ ವಿಶೇಷ ವಾರಗಳಾಗಿರೋದ್ರಿಂದ ಹೆಚ್ಚು ಪೂಜೆ ಮಾಡಬೇಕಾಗಿರೋದು ಹೆಣ್ಣು ದೇವರುಗಳಿಗೇನೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಅನ್ಕೋತೀನಿ. ಎಲ್ಲ ಶಕ್ತಿ ದೇವತೆಗಳು ಕೂಡ ಈ ಆಷಾಢ ಮಾಸದಲ್ಲಿ ತುಂಬ ಪವರ್ಫುಲ್ ಅಂತ ನಾನು ಕೇಳಿದ್ದೀನಿ. ಕೆಲವರು ಹೇಳ್ತಾರೆ ಆಷಾಢ ಮಾಸದಲ್ಲಿ ಏನು ಕೆಟ್ಟದ್ದು ಆಗುತ್ತೆ, ಮಾಡಬೇಡಿ, ಏನು ಒಳ್ಳೆ ಕೆಲಸಗಳು ಯಾವುದಕ್ಕೂ ಕೈ ಹಾಕಬೇಡಿ ಅಂತ. ಅದು ಏನಕ್ಕೆ ಅಂತ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲದೆ ಹೋದರೂ ಆ್ಯಕ್ಚುಲಿ ಆಷಾಢ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತ ಕೇಳಿದ್ದೀನಿ ನಾನು ಕೆಲವ್ರ ಬಾಯಲ್ಲಿ. ಹಾಗಾಗಿ ನಾನು ನಮ್ಮ ಅಮ್ಮನ ಮನೆ ಆಗಲಿ ಅಲ್ಲೆಲ್ಲ ನಮ್ಮನ್ನ ಇದೇ ಥರ ಚಾಮುಂಡಿ ಬೆಟ್ಟಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇದೇ ಥರ ಪಾದ ಸೇವೆ ಮಾಡಿಸಿ ಇದೇ ಥರ ಲಕ್ಷ್ಮಿ ಎಲ್ಲ ಕೂರಿಸಿ ಮಾಡ್ತಾಯಿದ್ರು. ಒಂದೊಂದು ಟೈಮ್ ಅವ್ರು ಲಕ್ಷ್ಮಿ ಕೂರಿಸ್ತಾ ಇರೋದೇನು ನಾನು ಅಷ್ಟು ನೋಡಿಲ್ಲ. ಯಾವಾಗಲೂ ಚಾಮುಂಡಿ ಬೆಟ್ಟ ಹತ್ತಿ ಪಾದ ಇಂದ ನಿಧಾನಕ್ಕೆ ಮೆಟ್ಲಲ್ಲಿ ಹತ್ತಿ ದರ್ಶನ ಮುಗಿಸಿ ಕೆಳಗಡೆ ಬಂದು ಮನೇಲಿ ಪೂಜೆ ಮಾಡ್ತಾ ಇದ್ದಿದ್ದೆ ಜಾಸ್ತಿ ನೋಡಿರೋದು ನಾವು. ಅದಾದಮೇಲೆ ನಾನು ಮದುವೆ ಆದಮೇಲೆ, ಅದರಲ್ಲೂ ನನ್ನ ಪಾಪು ಬಂದಮೇಲಂತೂ ಅದು ಮಾಡಲೇಬೇಕು, ಚಾಮುಂಡಿ ಬೆಟ್ಟ ತನಕ ಹೋಗಬೇಕು, ಎಷ್ಟೇ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅದನ್ನು ಸಂಕಲ್ಪ ಮಾಡಿಕೊಂಡು ಲಾಸ್ಟ್ ಇಯರು ಅವನಿಗೆ ಒಂದು ವರ್ಷದ ಮೇಲೆ 3 ತಿಂಗಳು ಇರ್ಬೋದು, ಆವಾಗ ಅವನ್ನ ಒಬ್ಬನ್ನೇ ಕರ್ಕೊಂಡು ಕೂಡ ನಾನು ಒಬ್ಬಳೇ ಹೋಗ್ತಾ ಇದ್ದಿದ್ದು. ಲಾಸ್ಟ್ ಇಯರು 3 ವಾರ ಕಂಟಿನ್ಯೂಸ್ ಆಗಿ ಸಿಕ್ಕಿತ್ತು ನನಗೆ, ಹಾಗಾಗಿ 3 ವಾರನೂ ಮಾಡಿದ್ದೆ. ಈ ವರ್ಷ ಎಷ್ಟು ವಾರ ಸಿಗುತ್ತೋ ನನಗೆ ಗೊತ್ತಿಲ್ಲ. ಇದು ಮೊದಲನೇ ವಾರ. ಅದರಲ್ಲೂ ಈ ಸಾರಿ ಜೊತೆಗೆ ನಾನು ಪಾಪು ಇಬ್ಬರೇ ಹೋಗಿರಲಿಲ್ಲ, ಜೊತೆಗೂ ಕೂಡ ಸಪೋರ್ಟ್ ಇದ್ದಿದ್ದರಿಂದ ಬೇಗ ಮುಗಿಸಿ ಬೇಗ ಬಂದಿದ್ದಾಯಿತು. ಇವತ್ತು ಸ್ವಲ್ಪ ಖುಷಿಯಾಗೇ ಇದ್ದೀನಿ ನಾನು. ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಟೆನ್ಷನ್ಗಳಿಲ್ಲದೆ ಆ ತಾಯಿ ನಮಗೆ ಇವತ್ತು ದರ್ಶನ ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಖುಷಿ ಇದೆ. ಈ ಫುಲ್ ಡೇ ಲಾಗು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಪರ್ಸ್ನಲಿ. ಯಾಕೆ ಅಂತ ಅಂದರೆ ಆ ತಾಯಿ ದರ್ಶನ ಮಾಡಿದ್ದೀವಿ ಈ ಲಾಗಲ್ಲಿ, ಜೊತೆಗೆ ಅಲ್ಲಿಂದ ಬಂದು ಲಕ್ಷ್ಮಿ ಕೂರಿಸಿರೋದನ್ನ ನೋಡಿದ್ದೀರಾ. ಹಾಗಾಗಿ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ಬೋದು ಅಂತ ನಾನು ಆಶಿಸ್ತೀನಿ, ಜೊತೆಗೆ ಬಯಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಓಕೆ, ನನ್ನ ಇಡೀ ದಿನದ ಲಾಗ್ ಇಷ್ಟಿತ್ತು. ಇನ್ನು ಬಂದವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ತಗೋಬೇಕು ನಾನು. ಇನ್ನೂ ಯಾರೂ ಬಂದಿಲ್ಲ, ಇನ್ನು 6 ಆಗಿದೆ ಟೈಮ್. ಈಗ ಪೂಜೆ ಎಲ್ಲ ಮುಗಿದಿದೆ, ಅವರೆಲ್ಲ ಬರಬೇಕಲ್ವ, ಅವರೆಲ್ಲ ಬಂದ ಮೇಲೆ ನನಗದು ಕಂಟಿನ್ಯೂ ಆಗುತ್ತೆ. ಅದನ್ನು ನೋಡಿ ಇವತ್ತಿನ ಲಾಗು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಗಳಲ್ಲಿ ನೀವು ಹೇಗೆ ಆಚರಿಸ್ತೀರಾ ಅಂತ ನನಗೆ DM ಕೂಡ ಮಾಡ್ಬೋದು, ನೀವು ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ನಾನು ಏನೇ ಸಜೆಷನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳೋಣ. ಎಲ್ಲರಿಂದ ಆಶೀರ್ವಾದ ತಗೊಂಡು ಲಕ್ಷ್ಮೀ ಪೂಜೆನ ಸಂಪೂರ್ಣವಾಗಿ ಮುಗಿಸಿದ್ದೀನಿ. ನನಗಂತೂ ಇವತ್ತಿನ ದಿನ ತುಂಬ ಖುಷಿ ಕೊಟ್ಟಿದೆ, ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಜೊತೆಗೆ ನನಗೆ ಸಪೋರ್ಟ್ ಮಾಡಬೇಕಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.